ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ. ಇರಾನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಗುಬ್ಬಿಯ ಮನೋಜ್ ನಮ್ಮ ಕರ್ನಾಟಕದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ ಮನೋಜ್. ಸಹಜವಾಗಿ ಅವರು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಮನೋಜ್ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. 8 ತಿಂಗಳ ಹಿಂದೆ ಅಷ್ಟೇ ಇರಾನಿಗೆ ಹೋಗಿದ್ರಂತೆ ಮನೋಜ್ ಅವರು ಕೆಲಸಕ್ಕೆ ಅಂತ. ಈಗ 8 ಮಂತ್ಸ್ ಬ್ಯಾಕ್ ಅಷ್ಟೇ ಇರಾನಿಗೆ ಕೆಲಸಕ್ಕೆ ಅಂತ ಮನೋಜ್ ಹೋಗಿದ್ರಂತೆ. ಕಿಶ್ಪೋರ್ಟ್ ಬಂದರ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಮನೋಜ್ ಅನ್ನೋದು ಗೊತ್ತಾಗ್ತಾ ಇದೆ. ಶುಕ್ರವಾರ ರಾತ್ರಿಯಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಶುಕ್ರವಾರ ರಾತ್ರಿಯಿಂದ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮನೋಜ್ ಅಂತ ಹೇಳ್ತಾ ಇದ್ದಾರೆ. ತುಮಕೂರು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಅವರ ಪೋಷಕರು. ಮನೋಜ್ ಗುಬ್ಬಿ ತಾಲೂಕಿನ ಡಿ ರಾಂಪುರ ಗ್ರಾಮದ ನಿವಾಸಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿ ಅವ್ರ ಪೋಷಕರೆಲ್ಲ ಆತಂಕ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ನಮ್ಗೆ ಇಲ್ಲಿ ಕೂತ್ಕೊಂಡು ಅಲ್ಲಿ ನಮ್ಗೆ ಯಾರು ಪರಿಚಯ ಇಲ್ಲದೆ ಇದ್ರು, ಫ್ಯಾಮಿಲಿ ಅವ್ರು ಇಲ್ಲದೆ ಇದ್ರು, ಅಯ್ಯೋ ಯುದ್ಧ ಅಂತೆ, ಯುದ್ಧದ ವಾತಾವರಣ ಅಂತೆ, ಅಯ್ಯೋ ಅಲ್ಲಿ ನೋಡಿ ಹೇಗೆ ದಾಳಿ ಆಗ್ತಿದೆ ಅಂತ ಅಂತೀವಿ. ಮನೆ ಮಗನೇ ಅಲ್ಲಿದ್ದಾನೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಶುಕ್ರವಾರದಿಂದ ಅಂತ ಅಂದರೆ ಆಗೋಯ್ತಲ್ಲ ಸಮಯ, ಹತ್ರ 3 ದಿನ. ಹೇಗಾಗಿರುತ್ತೆ ಹೇಳಿ ಅವರ ಪೋಷಕರಿಗೆ. 8 ತಿಂಗಳ ಹಿಂದೆ ಕೆಲಸಕ್ಕೆ ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಲಾಸ್ಟ್ ಯಾವಾಗ ಕಾಲ್ ಮಾಡಿದ್ರು, ಏನು ಮಾತಾಡಿದ್ರು, ಇದೆಲ್ಲವೂ ಗೊತ್ತಾಗಬೇಕಾಗತ್ತೆ. ಈಗಾಗಲೇ ನಮ್ಮ ಸರ್ಕಾರದ ಕಡೆಯಿಂದ, ಕರ್ನಾಟಕ ಸರ್ಕಾರದ ಕಡೆಯಿಂದ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದಲೂ ಕೂಡ ಯಾರ್ಯಾರು ಈ ರೀತಿಯಾಗಿ ಸಿಲುಕಿಕೊಂಡಿದ್ದಾರೋ ಅವರನ್ನು ಕರೆದುಕೊಂಡು ಬರುವ ನಿಟ್ಟಿನಲ್ಲಿ, ಕಾಂಟ್ಯಾಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಈಗೆಲ್ಲ ಹೆಲ್ಪ್ಲೈನ್ ಸೆಂಟರ್ ನಂಬರೆಲ್ಲ ಕೊಟ್ಟಿದ್ದಾರೆ. ಯಾರೇ ನಿಮ್ಮವರು ಟ್ರಿಪ್ಪಿಗೆ ಹೋಗಿದ್ರು ಅಥವಾ ಅಲ್ಲೇ ಸ್ಟೇ ಆಗಿ ಸಂಪರ್ಕಕ್ಕೆ ಸಿಗದೆ ಇದ್ರೂ ಅವರುಗಳ ಬಗ್ಗೆ ನೀವು ಮಾಹಿತಿಯನ್ನು ನೀಡೋದಕ್ಕೆ ಮತ್ತು ಪಡ್ಕೊಳ್ಳೋದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಈಗ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದಾರಂತೆ. ಕಂಪ್ಲೀಟ್ಲಿ ಅದು ಜಿಲ್ಲಾಡಳಿತದ ಜವಾಬ್ದಾರಿ ಆಗಿರುತ್ತೆ. ಜಿಲ್ಲಾಡಳಿತದವರು ಇಲ್ಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ಇವರಿಗೆಲ್ಲ ಮಾಹಿತಿಯನ್ನು ನೀಡ್ತಾರೆ ಸರ್ಕಾರದವರಿಗೆ. ಸೊ ಏನಾಗುತ್ತೆ, ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ, ಏನು ಗೆತ್ತಾ, ಇದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕಾಗತ್ತೆ. ಗುಬ್ಬಿಯವರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದುಬೈನಲ್ಲೂ ಸುಮಾರು ಜನ ಸಿಲುಕಿಕೊಂಡಿದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಕತಾರಲ್ಲೂ ಕೂಡ ತುಂಬ ಜನ ಸಿಲುಕಿಕೊಂಡಿದ್ದಾರೆ. ಕರ್ನಾಟಕದವರು ಅನೇಕರು, ಕೆಲವರು ಟ್ರಿಪ್ಪಿಗೆ ಅಂತ ಹೋದವರು, ಒಂದು 15, 30, 40 ಜನ ಎಲ್ಲ ಒಟ್ಟಿಗೆ ಗುಂಪಾಗಿ ಟ್ರಿಪ್ಪಿಗೆ ಅಂತ ಹೋದವರು ಇದ್ದಾರೆ. ಮತ್ತು ಸುಮಾರು ವರ್ಷಗಳಿಂದ ಅಲ್ಲೇ ವಾಸ ಇರೋರು ಇದ್ದಾರೆ. ಕೆಲವರೆಲ್ಲ ವೀಡಿಯೋ ಕಾಲ್ ಎಲ್ಲ ಮಾಡಿ, ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿ, ಏನು ಹೆದರ್ಕೊಳ್ಳೋದು ಬೇಡ, ನಾವು ಆರಾಮಾಗಿದ್ದೀವಿ, ನೀವು ಆರಾಮಾಗಿರಿ, ನಮ್ಮ ಬಗ್ಗೆ ಏನು ಟೆನ್ಷನ್ ತಗೋಬೇಡಿ ಅಂತ ಅವ್ರವ್ರ ಫ್ಯಾಮಿಲಿಯವರಿಗೆ ಮಾಹಿತಿ ನೀಡಿದ್ದಾರೆ. ಅದೊಂದು ಭಯ ಅಲ್ಲ, ಸೇಫ್ಟಿ ಆಗಿದ್ದೀವಿ ಅಂತಂದರೆ ಓಕೆ ಅಂತ. ಬಟ್ ಕೆಲವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಕಾಂಟ್ಯಾಕ್ಟಿಗೆ ಸಿಗ್ತಾನೇ ಇಲ್ಲ, ಅದು ಆತಂಕ. ಇಲ್ಲಿ ಇವರು ಪೋಷಕರಿಗೆ ಪಾಪ ಹಾಗೆ ಆಗಿದೆ. ಮನೋಜ್ ಅವರು ತಾಯಿ ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ, ಲೀಲಾವತಿಯವರು ಅನ್ನೋದು ಗೊತ್ತಾಗ್ತಾ ಇದೆ. ಮಗ 2-3 ದಿನ ಆಯಿತು ಫೋನಲ್ಲಿ ಮಾತಾಡಿದೆ, ಟಿ ವಿಲಿ ನೋಡಿದ್ರೆ ಅಲ್ಲಿ ಬಾಂಬ್ ಹಾಕಿದ್ರು, ಇಲ್ಲಿ ಬಾಂಬ್ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಏನು ಗೆತ್ತಾ ಅಂತ ಆತಂಕ ಅವ್ರಿಗೆ. ಪಾಪ 8 ತಿಂಗಳ ಹಿಂದೆ ಕೆಲಸಕ್ಕೆ ಹೋಗಿ ಸೇರಿಕೊಂಡಿದ್ರಂತೆ. ಸೊ ಯಾವಾಗ ಲಾಸ್ಟ್ ಕಾಲ್ ಮಾಡಿದ್ರು, ಆ ಟೈಮಲ್ಲಿ ಏನಾದರೂ ಹೇಳ್ಕೊಂಡಿದ್ರಾ, ಎಲ್ಲಿದ್ದೀವಿ, ಏನು ಎತ್ತಾ ಅಂತ. ಮತ್ತು ಈಗ ನಮ್ಮ ಸರ್ಕಾರದ ಕಡೆಯಿಂದ ಏನು ಆಗ್ತಾ ಇದೆ ವ್ಯವಸ್ಥೆ, ಇದೆಲ್ಲದ್ರ ಬಗ್ಗೆನೂ ಮಾಹಿತಿ ಸಿಗಬೇಕಾಗುತ್ತೆ. ಸೊ ಈಗಾಗಲೇ ಅನೇಕ ಸಚಿವರುಗಳು, ಸಂಬಂಧಪಟ್ಟವರು, ಕೇಂದ್ರ ಸಚಿವರುಗಳು, ಹೌದು ನಮ್ಮ ರಾಜ್ಯದವರು ಇದ್ದಾರಲ್ಲ, ಕೇಂದ್ರ ಸಚಿವರುಗಳು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಒಂದು ಭರವಸೆ, ಒಂದು ಧೈರ್ಯ ಹೇಳೋ ಕೆಲಸನೂ ಮಾಡ್ತಾ ಇದ್ದಾರೆ. ಯಾರು ಆತಂಕ ಪಡೋದು ಬೇಡ. ಎಷ್ಟು ಬೇಗ ಸಾಧ್ಯವೋ ಅಥವಾ ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಬರೋಕ್ಕೆ ಸಾಧ್ಯವೋ